ಏನ್ ಮಾಡ್ತಿದ್ಯಾ ಜಾಜಿ? ಈಗ ನನಗೆ ಏನು ಬೇಡವಾಗಿದೆ, ನಾನು ಯಾರಿಗೂ ಬೇಡವಾಗಿದ್ದೀನಿ. ನೀನ್ ಇಲ್ಲಿಗೆ ಬಂದ ಉದ್ದೇಶ ಏನಾಯ್ತು? ಶ್ರೀಚಕ್ರ ಏನಾದ್ರೂ ಆಗ್ಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ತಗೊಳ್ಳಿ ಈ ವಿಗ್ರಹನ. ಇಲ್ಲಿವರೆಗೂ ನೀವು ಹೇಳ್ದಾಗೆ ಇದನ್ನ ಕಾಪಾಡ್ಕೊಂಡಿದ್ದೀನಿ. ಇನ್ನು ನೀವುಂಟು, ಈ ವಿಗ್ರಹ ಉಂಟು. ಇಷ್ಟು ದಿನದವರೆಗೂ ಈ ಜೀವವಿಲ್ಲದ ವಿಗ್ರಹದಲ್ಲಿ ನಿನ್ನ ತಾಯಿನ ಕಾಣ್ತಿದ್ದೆ. ಬೇರೆಯವರಿಗೆ ಇದು ವಿಗ್ರಹ ಆಗಿದ್ರು ನಿನಗೆ ಸುಂದ್ರಮ್ಮ ಆಗಿದ್ಲು. ಸಂಬಂಧ ಮುಗ್ದೋಯ್ತಾ ನಿಂದು ಸುಂದ್ರಮ್ಮಂದು? ಈಗ ಬರೀ ವಿಗ್ರಹ ಆಗೋಯ್ತಾ ನಿನ್ನ ಪಾಲಿಗೆ? ಬರೀ ಪ್ರೀತಿ ಮಾಡೋದು ಜೀವನ ಅಲ್ಲ. ನಾವ್ ಯಾರನ್ನ ಪ್ರೀತಿಸ್ತೀವೋ ಅದಕ್ಕಿಂತ ನಮ್ಮನ್ನ ಯಾರು ಪ್ರೀತಿಸ್ತಾರೋ ಅವ್ರನ್ನ ಕಾಪಾಡೋದು ನಮ್ಮ ಕರ್ತವ್ಯ ಅಲ್ವಾ? ನನ್ನನ್ನು ಯಾರು ಪ್ರೀತಿಸ್ತಿದ್ದಾರೆ? ನನ್ನನ್ನು ಯಾರು ಪ್ರೀತಿಸ್ತಿಲ್ಲ. ಅಮ್ಮನವರು, ಆ ಮಹಾತಾಯಿ ನಿನ್ನನ್ನ ಪ್ರೀತಿಸ್ತಾ ಇದ್ದಾಳೆ. ಅದಕ್ಕೆ ಅಲ್ವಾ ನಿನ್ನ ತಾಂಡದಿಂದ ಇಲ್ಲಿ ಕರ್ಕೊಂಡ್ಬಂದಿರೋದು. ಅವಳು ನಿನ್ನನ್ ಮಾತ್ರ ಅಲ್ಲ, ನಿನ್ನಂಥ ಸಾವಿರಾರು ಜನ ಭಕ್ತರನ್ನ ಪ್ರೀತಿಸ್ತಾ ಇದ್ದಾಳೆ. ಅವರ ರಕ್ಷಣೆಗೋಸ್ಕರ ನಿನಗ್ ಪ್ರೀತಿ ಕೊಟ್ಟು ಇಲ್ಲಿಗೆ ಕರ್ಕೊಂಬಂದಿರೋದು. ನೀನು ಬಂಗಾರಿ ಒಬ್ಬನ ಪ್ರೀತಿಗೋಸ್ಕರ ಸಾಯಕ್ ಹೊರಟಿದ್ಯಲ್ಲ. ಶ್ರೀಚಕ್ರ ದುಷ್ಟರ ಪಾಲಾದ್ರೆ ಅಮ್ಮನವ್ರನ್ನ ಪ್ರೀತಿಸುವಂಥ ಲಕ್ಷಾಂತರ ಭಕ್ತರು ನಿರ್ನಾಮ ಆಗೋಗ್ತಾರೆ. ಆಗ ಅಮ್ಮನವರು ಏನ್ ಮಾಡಬೇಕು? ನಿಮ್ಮಂಥ ಮನುಕುಲದವರಿಗೆ ಸಾವಲ್ಲಾದ್ರೂ ಅಂತ್ಯ ಕಾಣ್ತೀರಿ. ಅದಾದ್ರೂ ದಾರಿ ಇದೆ, ಆದ್ರೆ ದೇವರುಗಳಿಗೆ ಯಾವ ದಾರಿ? ದೇವರುಗಳಿಗೆ ತುಂಬಾ ಶಕ್ತಿ ಇರುತ್ತೆ. ದುಷ್ಟರನ್ನ ಸಂಹರಿಸೋದು ಅವ್ರಿಗೆ ಚೆನ್ನಾಗೇ ಗೊತ್ತಿರುತ್ತೆ. ಅವರೇ ಕಾಪಾಡ್ಕೊಳ್ತಾರೆ ಅವ್ರ ಭಕ್ತರನ್ನ ದುಷ್ಟರಿಂದ. ಲೆಕ್ಕಕ್ಕೆ ಅಮ್ಮನವರು ದೇವರು, ಮಹಾತಾಯಿ ಎಲ್ಲ. ಆದ್ರೆ ದೇವರುಗಳಿಗೂ ಮಿತಿ ಇದೆ. ಎಲ್ಲಕ್ಕಿಂತ ಶಕ್ತಿಯುತವಾದ್ದು ಕಾಲ. ತನ್ನ ಶಕ್ತಿಗಳನ್ನ ಮೀರಿ ಬೆಳೀತಿರೋ ಮಾನವ ಶಕ್ತಿಗಳಿಗೆ ನಿಯಂತ್ರಿಸೋದಕ್ಕೆ ಮನುಷ್ಯರನ್ನೇ ಎದುರು ನಿಲ್ಲಿಸಿ ಜನರನ್ನ ಕಾಪಾಡೋ ಸಂದರ್ಭ ಕೂಡ ಬರುತ್ತೆ ದೇವರುಗಳಿಗೆ. ಅಂಥ ಅವಕಾಶವನ್ನ ತನ್ನ ಪ್ರೀತಿ ಪಾತ್ರರಾದ ಭಕ್ತರಿಗೆ ಕೊಡ್ತಾಳೆ. ಈಗ ಆ ಸರದಿ ನಿನಗ್ ಬಂದಿದೆ. ಇದರಿಂದ ತಪ್ಪಿಸ್ಕೋತೀಯಾ? ನಿನ್ನ ಕರ್ತವ್ಯಗಳಿಂದ ವಿಮುಖಳಾಗ್ತ್ಯಾ? ನಿನ್ನ ವ್ಯಾಮೋಹದ ಪ್ರೀತಿಗೋಸ್ಕರ ನಿನ್ನ ಕರ್ತವ್ಯನ ಕಡೆಗಣಿಸ್ತ್ಯಾ? ಇಷ್ಟರ ಮೇಲೆ ನಿನಗೆ ಸಾವೇ ಸರಿ ಅನ್ಸಿದ್ರೆ ಹೋಗಿ ಬಾ. ಹೀಗೆ ಸತ್ರೆ ಯಾವ ಜನ್ಮದಲ್ಲೂ ನಿನಗೆ ಮುಕ್ತಿ ಸಿಗಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ರೈಲು ಬರ್ತಾ ಇದೆ. ಒಳ್ಳೇದಾಗ್ಲಿ. ಸಾಯೋದಕ್ಕೆ 108 ಮಾರ್ಗ ಇದೆ. ಆ ಕಡೆ ಹೋಗು, ರೈಲಿಗೆ ತಲೆ ಕೊಟ್ಟು ಸಾಯಿ. ರೈಲು ಬರ್ತಾ ಇದೆ. ಒಳ್ಳೇದಾಗಲಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.